ನೀವ್ ಅನ್ಕೊಂಡಂಗೆ ಈ ರೈಸಿಂಗ್ ಸ್ಟಾರ್ ಅಖಾಡಕ್ಕೆ ಅನ್ಕೊಂಡಂಗೆ ಈ ರೈಸಿಂಗ್ ಸ್ಟಾರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಾಯ್ತು. ಎಲ್ರೂ ಸೈಲೆಂಟ್ ಆಗಿರ್ಬೇಕು, ಸಿಳ್ಳೆ ಚಪ್ಪಾಳಿಗಳ ಸದ್ದು ಮಾತ್ರ ಕೇಳಿಸ್ತಿರ್ಬೇಕು. ಇವನು ಚಿಕ್ಕವನಿಂದಲೂ ತುಂಬಾ ಒಳ್ಳೆಯವನು. ಮೋಸ, ವಂಚನೆ, ಭ್ರಷ್ಟಾಚಾರ ಇವುಗಳ ಪರಿಚಯನೇ ಇಲ್ಲದೆ ಇರೋನು. ಅಷ್ಟೇ ಯಾಕೆ, ಆಗ ಜಗತ್ತು ಕೂಡ ಅಷ್ಟೇ ಒಳ್ಳೆಯದಾಗಿತ್ತು. ಬರ್ತಾ ಬರ್ತಾ ಜಗತ್ತು ಕೆಟ್ಟೋಯ್ತು. ತಪ್ಪು ತಪ್ಪು ತಪ್ಪು, ಜಗತ್ತು ಕೆಟ್ಟಿಲ್ಲ, ಜಗತ್ತನ್ನೇ ಜನ ಕೆಡಿಸಿದ್ರು. ಅವ್ರ ಜೊತೆಗೆ ಇವನು ಕೆಟ್ಟೋದ. ಮುಂದೊಂದು ದಿನ ಹೊಟ್ಟಿಗೆ ತಿನ್ನಾಕ ಅನ್ನ ಸಿಗುತ್ತೋ ಇಲ್ಲೋ ಅನ್ನೋ ವಿಚಾರನೆ ಮಾಡಿದೆ. ಬರೀ ದುಡ್ಡಿನ ಹಿಂದೆ ಬೆನ್ನತ್ತಿ ದುಡ್ಡಿಗೆ ಗುಲಾಮರಾಗಿರೋ ಈ ಜನರ ಮಧ್ಯ ಹೇಗೆ ಒಳ್ಳೆಯವನಾಗಿ ಬದುಕುವುದು ಎಂದು ಮನವರಿಕೆ ಮಾಡಿಕೊಂಡು ಅಡ್ಡದಾರಿ ಹಿಡಿದು ದುಡ್ಡು ಮಾಡ್ಬೇಕಂತ ಹೊರಟಿರೋ ಇವನೊಬ್ಬ ಒಳ್ಳೆಯ ನಾಗರಿಕ ಪ್ರಜೆ 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 ಇವನು ಕೈ ಮುಕ್ಕೊಂಬಂದ್ರೆ ತಲೆ ತೆಗಿಸಿ ಸನ್ಮಾನ ಮಾಡ್ತಾನೆ. ಅದೇ ಕೈ ಎತ್ಕೊಂಬಂದ್ರೆ ತಲೆ ತೆಗೆದು ಸಮಾಧಿ ಕಟ್ತಾನೆ. ಎಲ್ಲ ನಾನೇ ಹೋದ್ರೆ ನೀವು ನೋಡೋದೇನು? ನೀವೇ ನೋಡಿ ಇವನ ದುಡ್ಡಿನ ದೊಡ್ಡಾಟ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಬಂದ ನೋಡೋ ಸ್ಟೈಲಿಶ್ ಕಿಂಗು, ಹಾಕೋ ಒಂದು ಖಡಕ್ ಸಾಂಗು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ಮಾತಿಗೆ ಮಿಕ್ಕಿ ನಡೆದರೆ ಮೆಚ್ಚಣ ಪರಮಾತ್ಮನು. ಪರಮಾತ್ಮ 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 ಜಗತ್ತನ್ನು ಸೃಷ್ಟಿ ಮಾಡಿರುವ ಪರಮಾತ್ಮನಿಗೆ ಇಲ್ಲದ್ರೆ ಉಳಿಯತ್ತು ಮಾನವರಾದ ನಮಗ್ಯಾಕೆ? ಇಲ್ಲಿ ನ್ಯಾಯ ಸೃಷ್ಟಿ ಮಾಡಿದ್ದು ಆ ಪರಮಾತ್ಮ, ಅನ್ಯಾಯ ಸೃಷ್ಟಿ ಮಾಡಿದ್ದು ಪರಮಾತ್ಮ. ನೀತಿಯನ್ನು ಸೃಷ್ಟಿ ಮಾಡಿದ್ದು ಆ ಪರಮಾತ್ಮ, ಅನೀತಿಯನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮ. ಇಲ್ಲೇ ಧರ್ಮವನ್ನು ಸೃಷ್ಟಿ ಮಾಡಿದ್ದು ಆ ಪರಮಾತ್ಮ, ಈ ಕರ್ಮವನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮ. ಆ ದೇವರ ಸೃಷ್ಟಿ ಮಾಡ್ರಿ ಇವಣ್ಣಲ್ಲ, ಮಾನವರಾದ ನಾವು ಅಚ್ಚುಕಟ್ಟಾಗಿ ಪಾಲಿಸಬೇಕು, ಪಾಲಿಸ್ತಾ ಇರಬೇಕು. ನ್ಯಾಯ ನೀತಿ ಧರ್ಮವನ್ನು ನಿಮ್ಮಂತ ಬಡವರು ಪಾಲಿಸಿ ಬಡವರಾಗಿ ಇರಬೇಕು. ಅನ್ಯಾಯ ಅನೀತಿ ಕರ್ಮವನ್ನು ನಮ್ಮಂತ ಶ್ರೀಮಂತರು ಪಾಲಿಸಿ ಶ್ರೀಮಂತರಾಗ್ತಾನೆ ಇರಬೇಕು. ಇದು ಕಲಿಯುಗ, ಧರ್ಮದ ಕಲಿಯುಗ, ಧರ್ಮಕ್ಕೆ ಬೆಲೆ ಇಲ್ಲದಿರುವ ಕಲಿಯುಗ.
ಈ ಧರ್ಮದ ಭೂಮಿಗೆ ಕರ್ಮ ಕಟ್ಟಿದ ಧರ್ಮದರ್ಶಿಯ ಪಾದಯಾತ್ರೆಯ ಆರಂಭ. ನಾ ಮಾಡುವ ಎಲ್ಲ ರಕ್ತ ಕರ್ಮಗಳಿಗೆ ಧರ್ಮದ ಲೇಪನವಿಟ್ಟು ಮೂರ್ಖ ಸಮಾಜಕ್ಕೆ ಒಪ್ಪಿಸುವ ಚಾಣಕ್ಯ ಧರ್ಮ 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 ಧರ್ಮನೇ ತಿಳಿವೆ ರೈತ. ರೈತನೇ ರಾಷ್ಟ್ರದ ಸಂಪತ್ತು, ರೈತನೇ ದೇಶದ ಬೆನ್ನೆಲುಬು, ರೈತನೇ ರಾಷ್ಟ್ರದ ಶಕ್ತಿ. ವಾರೆ ವಾ, ಕೇಳೋದಕ್ಕೆ ಅಷ್ಟು ಮಧುರವಾಗಿದೆ ಅಲ್ಲ ರೈತನಿಗಿರುವ ಈ ಬಿರುದುಗಳು. ಇರಾಕ್ ನೆನೆ ಇಲ್ಲ, ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ. ಅದೇ ಬೆಳೆ ನಂಬ್ಕೊಂಡು ಮೈ ತುಂಬಾ ಸಾಲ ಮಾಡೋದು, ತೀರ್ಸಕ್ಕಾಗದ ಊರು ಬಿಡೋದು, ಇಲ್ಲ ಉರುಳಕೊಳ್ಳೋದು. ಅದೇ ಆತ್ಮಹತ್ಯೆ ಅಂತ ಖಂಡಿಸಿ ನಮ್ಮಂತ ರಾಜ್ಯಕರಿಗೆ ಧಿಕ್ಕಾರ ಹಾಕೋದು. ನೀವ್ ಹಾಕೋ ಆ ಧಿಕ್ಕಾರದಿಂದ ಅಧಿಕಾರಿ ಬದಲಾಗ್ಬೋದು, ಅಧಿಕಾರಿಗಳು ಬದಲಾಗ್ಬೋದು. ಆದ್ರೆ ಈ ರಾಜ್ಯ ಎಂದು ಬದಲಾಗಲ್ಲ, ರಾಜ್ಯದಲ್ಲಿರುವ ರಾಜ್ಯಕಾರಿಗಳು ಬದಲಾಗಲ್ಲ. ಎಲ್ಲರೂ ಗೂಟ್ ಒಂದ, ಗುಮ್ಮದು ಹಂಗ. ಈ ರಾಜ್ಯಕ್ಕೆ ರಾಜ್ಯವನ್ನು ಕಟ್ಟಿದ ಆ ಬೆಟ್ಟಪ್ಪನ ಸರ್ವ ಸಂಸ್ಥೆಗೆ ದೊರೆಯಾಗಿ ಮೆರೆಯಬೇಕೆಂದು ಅವನ ಸ್ನೇಹ ಬೆಳೆಸಿದರೆ ಪಟ್ಟಣದ ರಾಣಿಯಂತಿರುವ ಕಾವೇರಿ ಅಂತ ಹೋಯಿತಲ್ಲ ನನ್ನ ಮನಸ್ಸು. ವಾರೆ ವಾ, ಏನವಳ ವಯ್ಯಾರ, ಏನವಳ ಮೈಮಾಟ, ಏನವಳ ಚಲ್ಲಾಟ. ಕಂಠದ ಕೆಳಗಿರುವ ಸೊಂಟ ಸುಖ, ಚಂದ್ರನ ಹೊಳಪಿನಂತಿರುವ ಅವಳ ಕಣ್ಣೋಟ, ರಸಿಕೆ ತುಂಬಿದ ಮಾವಿನಂತಿರುವ ಅವಳ ಕೆಂದುಟಿ. ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅಂತ ನಂಬೆ ಈ ರಸಿಕನ ರಾಣಿ ಆಗ್ಬೇಕಾದ್ರೆ ನಾಳೆ ಬೆಳಗಿನ ಜಾವ ನಾನು ಅವಳನ್ನು ಭೇಟಿ ಆಗಬೇಕು. ಅವಾಗ ಆಗ್ತಾ ಇರ್ಬೇಕು. ಪಿತ್ತ ನತ್ತಿಗೆ ಇರ್ತೇವೆ, ಮೈಯೆಲ್ಲ ಹೀಟ್ ಆಯ್ತು. ಹೀಟ್ ಆಗಿರೋ ಈ ಮೈನ ತಂಪುಗೊಳಿಸ್ಲಿಕ್ಕೆ ಬರಬೇಕು ಬಣ್ಣ ಬಣ್ಣದ ಚಿಟ್ಟೆಗಳು ಬರಬೇಕು. ಬೆಳೀತಾ ಇರಬೇಕು. ಲಪ್ಪಡ ಮಾಡೋ ರಾಜ್ಯಕಾರಿಗಳಿಗೆ ರಾಜ್ಯನಾಗಿ, ಧಮ್ಕಿ ಹೊಡೆಯೋ ರೌಡಿಗಳಿಗೆ ಲೀಡರ್ ಆಗಿ, ಮುಗ್ಧ ಜನಗಳಿಗೆ ಜನಸೇವಕನಾಗಿ. ಅಂದ್ರ ನಮ್ಮನ್ ಪ್ರೀತಿಸೋ ಜನ ಮೆಚ್ಚಬೇಕು, ಜನಗೊಳಗ ಚುಚ್ಚಬೇಕು, ಹಂಗ ಬೆಳಿಬೇಕು. ಸಿಂಹದ ಜೊತೆ ಆಟ ಸಿಂಹನೇ ಆಡ್ಬೇಕು, ಚಿರತೆ ಜೊತೆ ಓಟ ಚಿರತೆನೆ ಮಾಡ್ಬೇಕು. ನನ್ ಜೊತೆ ಫೈಟ್ ಮಾಡಿ ಗೆಲ್ತೀನಿ ಅನ್ನೋದು ನಿಮ್ಮ ಭ್ರಮೆ. ತಿಳ್ಕೋರಿ, ಕಡ್ಡಿಗಿ ಕೂದ್ಲು ಅಷ್ಟ ಅರ್ಥ ಆಗಿರ್ಬೇಕಲ್ಲ. ಅರ್ಥ ಆತರ ಹೊಡೆಯೋಡ.
ಎಲ್ಲರ ತರ ನಾನಲ್ಲ, ನಂತರ ಇಲ್ಲಿ ಯಾರೂ ಇಲ್ಲ. ನೋಡೋಕ್ ಮಾತ್ರ ಸೈಲೆಂಟು, ಒಳಗಿಂದ ಒಳಗ ಡಿಫರೆಂಟ್.